ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ತುಂಬಾ ಟೇಸ್ಟಿ ಆಗಿರುವಂತಹ ಹೋಮ್ ಮೇಡ್ ಕಾರ್ಡ್ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದು ಮಣ್ಣಿನ ಮಡಿಕೆಯಲ್ಲಿ ಗಟ್ಟಿ ಮೊಸರು ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇಲ್ಲಿ ನಾನು ನಂದಿನಿದು ಈ ಥರ ಬ್ರೌನ್ ಕಲರಲ್ಲಿ ಇರುವಂಥದ್ದು ನಂದಿನಿದು ಒಂದು ಪ್ಯಾಕೆಟು, ಒಂದು ಅರ್ಧ ಲೀಟರ್ ಹಾಲಿನ ಪ್ಯಾಕೆಟ್ ತೊಗೊಂಡಿದ್ದೀನಿ. ತೊಗೊಂಡು ಇವಾಗ ಕಟ್ ಮಾಡಿ ಒಂದು ಪಾತ್ರೆದ್ರೊಳಗೆ ಹಾಕಿಟ್ಕೊಳ್ತಾ ಇದ್ದೀನಿ. ಮಾಮೂಲಿ ನಾವು ಹಾಲನ್ನು ಎದ್ರೊಳಗೆ ಕಾಯಿಸ್ತೀವಿ ಅದರೊಳಗೆ ಹಾಕಿ ಇದನ್ನು ಸಣ್ಣ ಉರಿ ಇಟ್ಕೊಂಡು ಹಾಲು ಸ್ವಲ್ಪ ಕುದಿ ಬರಬೇಕು, ಅಲ್ಲಿವರೆಗೂ ಇದನ್ನು ಸಣ್ಣ ಉರಿ ಇಟ್ಕೊಂಡು ಕುದಿ ಬರುವವರೆಗೆ ಹಾಲನ್ನು ಕಾಯಲಿಕ್ಕೆ ಇಟ್ಕೋತಾ ಇದ್ದೀನಿ. ನೋಡಿ, ಈ ಥರ ನಾವು ಮೇನ್ ಇರೋದು ಹಾಲು ಚೆನ್ನಾಗಿ ಕಾಯಬೇಕು, ಕಾದು ಅದು ಸ್ವಲ್ಪ ಕೆನೆ ಬರಬೇಕು, ಅಂದ್ರೇ ಗಟ್ಟಿ ಮೊಸರು ಬರುತ್ತೆ. ನಂತರ ಇಲ್ಲಿ ಇವಾಗ ಮಣ್ಣಿನ ಮಡಿಕೆಯನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರದ್ದು ಇದರಲ್ಲಿ ಮಾಡಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ, ಗಟ್ಟಿಯಾಗಿ ಬರುತ್ತೆ, ಹಂಗೆ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ನಂತರ ಇಲ್ಲಿ ನಾನು ಇದಿಷ್ಟನ್ನು ತೊಳೆದು ಇಟ್ಕೊಂಡಿದ್ದೀನಿ. ಇಟ್ಕೊಂಡಾದ್ಮೇಲೆ ಇಲ್ಲಿ ಸೈಡಲ್ಲಿ ಕೂಡ ಹಾಲನ್ನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ ಅಲ್ವಾ, ಹಾಲು ಕೂಡ ನೋಡಿ ಈ ಥರ ಉಕ್ಕು ಬರಬೇಕು. ಇವಾಗ ಇದನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ಕೆಳಗಡೆ ಮಣ್ಣಿನ ಮಡಿಕೆದ್ರೊಳಗೆ ಈ ಹಾಲನ್ನು ಹಾಕೊಳ್ತಾ ಇದ್ದೀನಿ. ನೋಡಿ, ಕಾಯಿಸಿ ಇಟ್ಕೊಂಡಿರೋಂಥ ಹಾಲನ್ನು ಈ ಗಡಿಗೆ ಅಂತ ಕೂಡ ಕರಿತೀವಿ, ಹಾಗೆ ಮಣ್ಣಿನ ಮಡಿಕೆ ಅಂತ ಕರಿತೀವಿ, ಇದ್ರೊಳಗೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಾದ್ಮೇಲೆ ಇದು ಪೂರ್ತಿಯಾಗಿ ಸ್ವಲ್ಪ ತಣ್ಣಗಾಗಬೇಕು, ಜಾಸ್ತಿ ತಣ್ಣಗಿಲ್ಲ ಹಾಗೆ ಜಾಸ್ತಿ ಬಿಸಿ ಕೂಡ ಇರಬಾರ್ದು, ಮೀಡಿಯಮ್ದಲ್ಲಿ ಉಗುರು ಬೆಚ್ಚಗೆ ಅಂತೀವಿ ನೋಡಿ, ಆ ಥರ ಇದನ್ನು ಸ್ವಲ್ಪ ಹಾಲು ಆರಿರಬೇಕು. ಇವಾಗ ಇದನ್ನು ಒಂದು ಸೈಡಲ್ಲಿ ಇಟ್ಬಿಟ್ಟು ಒಂದು ಅರ್ಧ ಭಾಗನೇ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ನೋಡಿ, ಈ ಥರ ನಾವು ಹಾಕಿ ಆರಿಸಿ, ಮತ್ತು ಜಾಸ್ತಿ ಆರಿರ್ಬೋದು, ಹಾಗೆ ಜಾಸ್ತಿ ಬಿಸಿ ಕೂಡ ಇರಬಾರ್ದು, ಹಾಗೆ ಜಾಸ್ತಿ ತಣ್ಣಗೆ ಕೂಡ ಇರಬಾರ್ದು, ಮೀಡಿಯಮ್ದಲ್ಲಿರಬೇಕು. ನೋಡಿ, ಈ ಥರ ಅರ್ಧ ಭಾಗನ ಪ್ಲೇಟ್ನ ಮುಚ್ಚಿ ಇಟ್ಕೊಂಡಿದ್ದೀನಿ. ಇಟ್ಕೊಂಡಾದಮೇಲೆ ಒಂದು ತಾಸು ಆದಮೇಲೆ ಈ ಥರ ನೋಡಿ ಮೇಲ್ಗಡೆ ಎಲ್ಲ ಸ್ವಲ್ಪ ಕೆನೆ ಕೂಡ ಬಂದಿದೆ. ನಂತರ ಸ್ವಲ್ಪ ಇದನ್ನು ಕೈ ಹಿಡಿದು ನೋಡಿದ್ರೆ ಸ್ವಲ್ಪ ಉಗುರು ಬೆಚ್ಚಗಿರಬೇಕು ಹಾಲು. ನೋಡಿ, ಈ ಥರ ಸ್ವಲ್ಪ ಹಿಡಿದ್ರೆ ಸ್ವಲ್ಪ ಕೈಗೆ ಬೆಚ್ಚಗೆ ಹತ್ತಬೇಕು. ನೋಡಿ, ಈ ಥರ ಇದ್ದರೆ ಸಾಕು. ಇದಕ್ಕೆ ಇವಾಗ ಮನೆಯಲ್ಲಿನೇ ಮಾಡಿರುವಂಥದ್ದು ಸ್ವಲ್ಪ ಮೊಸರು ಇದ್ದರೆ 1 ಟೀ ಸ್ಪೂನಷ್ಟು ಮೊಸರನ್ನು ಹಾಕೊಳ್ತಾ ಇದ್ದೀನಿ. ಮೊಸರು ಇಲ್ಲ ಅಂತಂದರೆ ಒಂದು ಅರ್ಧ ಹೋಳು ಲಿಂಬೆ ಹಣ್ಣನ್ನು ಹಿಂಡ್ಬೋದು, ಅಂದರೆ ರಸನ ಹಿಂಡಿ ಹಾಕಿ. ಇದಿಷ್ಟು ಮೊಸರು ಹಾಕೊಂಡಾದಮೇಲೆ ಇದನ್ನು ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ನಾವು ಬೆಳಗ್ಗೆ ಹಾಕಿದ್ರೆ ರಾತ್ರಿಗೆ ಚೆನ್ನಾಗಿರುತ್ತೆ, ರಾತ್ರಿ ಹಾಕಿದರೆ ಬೆಳಗ್ಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ತುಂಬಾ ಗಟ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಆರೋಗ್ಯಕರವಾಗಿರುವಂತಹ ಮಣ್ಣಿನ ಕುಡಿಕೆಯಲ್ಲಿ ಹೋಮ್ ಮೇಡ್ ಗಟ್ಟಿ ಮೊಸರು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದಿದ್ದೀವಿ. ನೋಡಿ, ಈ ಥರ ಗಟ್ಟಿಯಾಗಿರುತ್ತೆ. ನೋಡಿ, ಇವಾಗ ತೆಗೆದು ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಹೊರಗಡೆದು ನಾವು ಪ್ಯಾಕೆಟು ಅಥವಾ ಡಬ್ಬಿಲಿ ಸಿಗುತ್ತೆ, ಅದನ್ನೆಲ್ಲ ತೊಗೊಂಡು ಬರೋದಕ್ಕಿಂತ ಈ ಥರ ಈಸಿಯಾಗಿ ಮನೆಯಲ್ಲಿನೇ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿದ್ರಲ್ವ, ಗಟ್ಟಿ ಮೊಸರು. ಈ ಸಿಂಪಲ್ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೀವು ಒಂದು ಸರ್ತಿ ಹೊರಗಡೆ ತರೋದಕ್ಕಿಂತ ಮನೆಯಲ್ಲಿನೇ ಈಸಿಯಾಗಿ ಹಾಲು ಪ್ಯಾಕೆಟ್ ಇದ್ದರೆ ಈ ಥರ ಗಟ್ಟಿ ಮೊಸರನ್ನು ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ರೊಟ್ಟಿ ಒಳಗೆ, ಪಲ್ಯದ್ರೊಳಗೆ, ಅನ್ನದ್ರೊಳಗೆ, ಹಂಗೆ ಚಿಕ್ಕ ಮಕ್ಕಳು ಏನಾದರೂ ಮೊಸರು ಇಷ್ಟಪಡೋರು ಇದ್ದರೆ ಮೊಸರು ಅನ್ನನ ಹಾಕಿ ಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ನೋಡಿದ್ರಲ್ವ, ಸಿಂಪಲ್ಲಾಗಿ ನೀವು ಒಂದು ಸರ್ತಿ ಈ ಗಟ್ಟಿ ಮೊಸರನ್ನು ಟ್ರೈ ಮಾಡಿ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್, ಬಾಯ್.